ಕೊಡುವಂತ ದುಡ್ಡು ಎಫೆಕ್ಟಿವ್ ಆಗಿ ಕೆಲಸ ಆಗಬೇಕು. ಸೈಂಟಿಸ್ಟ್ಗಳು ಕೆಲಸ ಮಾಡ್ತಾ ಇಲ್ಲ. ದಯಮಾಡಿ ಮಾಡೋದಕ್ಕೆ ಮಾನ್ಯ ಸಚಿವರು ಸೂಚನೆ ಕೊಡಬೇಕು ಅಂತ ಕೋರ್ತೇನೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈ ಅಡಿಕೆ ಎಲೆ ಚುಕ್ಕಿ ರೋಗ ಮತ್ತು ಹಳದಿ ರೋಗದ ಬಗ್ಗೆ ಬಹಳಷ್ಟು ಕಳೆದ ವಿಧಾನಸಭಾ ಇದರಲ್ಲಿ ಕೂಡ ಚರ್ಚೆ ಆಗಿದೆ. ಸಂಶೋಧನೆ ಮಾಡಿದರೆ ಅದರ ಬಗ್ಗೆ ಏನು ಮಾಹಿತಿಗಳು ಇನ್ನೂ ಕೂಡ ಬಂದಿಲ್ಲ. ಅದಕ್ಕೆ ಬದಲಿ ಏನು ಬೆಳೆಗಳನ್ನು ಬೆಳೆಸಬಹುದು ಎನ್ನುವುದರ ಬಗ್ಗೆ ಕೂಡ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಈ ಸಲ ಮಳೆ ಕೂಡ ಜಾಸ್ತಿ ಬಂದು ಬೆಳೆಸಿದ ಅಡಿಕೆಗಳನ್ನು ಒಣಗಿಸಲಿಕ್ಕೂ ಕಷ್ಟ ಆಗಿ ರೈತರು ಬಾರಿ ಸಂಕಷ್ಟದಲ್ಲಿದ್ದಾರೆ. ಅದಕ್ಕೋಸ್ಕರ ವಿಶೇಷವಾದ ಒಂದು ಪ್ಯಾಕೇಜ್ ಅನ್ನು ರೈತರ ಪರವಾಗಿ ನಾನು ಅವರಿಗೆ ಕೊಡಿಸಬೇಕು. ಆ ಮುಖಾಂತರ ಅವರ ಏನು ಆತಂಕದ ವಿಚಾರವನ್ನು ಆತಂಕದಿಂದ ಹೊರಗೆ ಬರುವಾಗೆ ಮಾಡಿ ಅವರಿಗೆ ಬೆಂಬಲ ಬೆಲೆಯನ್ನು ಕೊಡಿಸುವ ವ್ಯವಸ್ಥೆ ಕೂಡ ಈ ಸರ್ಕಾರದ ಮುಖಾಂತರ ಮಾಡಬೇಕು ಅಂತ ನಿಮ್ಮನ್ನು ವಿನಂತಿ ಮಾಡಿಕೊಳ್ತಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರುಗಳು ಏನು ಹೇಳಿದರೆ ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾದ ಅರಿವಿದೆ. ಮತ್ತು ಮುಖ್ಯವಾಗಿ ನಮ್ಮ ಆರೋಗ್ಯಜ್ಞಾನ ಅಂತ ಹೇಳಿದಾಗೆ ಘಟ್ಟದ ತಳಗಿರೋರು ಅದರಲ್ಲಿ ಜಾಸ್ತಿ ಐತಿ ಈ ರೋಗ. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ಈಗ ಪ್ರಕೃತಿ ವಿಕೋಪ ಭಾಳ ಒಂದು ಮಳೆಯಾಗಿ 18 ಡಿಗ್ರಿಗಿನ್ನ ಕೆಳಗೆ ಹ್ಯೂಮಿಡಿಟಿ ಬಂದರೆ ಇದ್ರ ಬಗ್ಗೆ ಸಾಕಷ್ಟು ಈ ರೋಗ ಹಬ್ಬಲಿಕ್ಕೆ ಕಾರಣ ಆಗಿದೆ. ಆ ನಿಟ್ಟಿನಲ್ಲಿ ಈಗಲೇ ನಮ್ಮ ಇಲಾಖೆ ವತಿಯಿಂದ ಈಗ ನಮ್ಮ ಮಾನ್ಯ ಸದಸ್ಯರು ಹೇಳ್ದಂಗೆ ಒಂದು 50 ಲಕ್ಷ ರೂಪಾಯಿ ಈಗಲೇ ನಿಮ್ಮ ಶಿವಮೊಗ್ಗ ಯೂನಿವರ್ಸಿಟಿ ಕೊಟ್ಬಿಟ್ಟು ನಾನು ಅವ್ರ ಜೊತೆ ಮೀಟಿಂಗನ್ನು ಮಾಡಿದ್ವಿ. ಮತ್ತು ನಾವೆಲ್ಲ ಸೇರಿಬಿಟ್ಟು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಶಾಸಕರುಗಳು ತಾವು ತಮ್ಮ ಸಂಸ್ಥೆಯವರೆಲ್ಲರೂ ಬಂದಾಗ ಇದ್ರ ಬಗ್ಗೆ ಒಂದೆರಡು ಮೀಟಿಂಗು ಮಾಡಿದ್ದೀವಿ. ಮತ್ತು ಕೇಂದ್ರ ಸರ್ಕಾರದಿಂದನೂ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ಟೇವೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಔಷಧಿಗಳ ಬಗ್ಗೆನೂ ಹೇಳಿದಿರಿ, ಅದ್ರ ಬಗ್ಗೆನೂ ನಾನು ನಮ್ಮ ಇಲಾಖೆಯಿಂದ ಪರಿಶೀಲನೆ ಮಾಡಿ ಸರ್. ಹರೀಶ್ ಗೌಡ ಕೆ